ನಮಸ್ಕಾರ ಕೇಳುಗರೆ. ನಮ್ಮ ಸಂಗಡ ಇವತ್ತು ವೆಂಕಟೇಶ್ ಎಸ್ ಸಂಪ ಅವರಿದ್ದಾರೆ. ಮನಸ್ಸಿದ್ದಲ್ಲಿ ಮಾರ್ಗ ಹೇಗೆ ತೆರೆಕೊಳ್ತದೆ ಅನ್ನೋದಕ್ಕೆ ಅವರನ್ನು ಮಾತಾಡಿಸೋಣ. ಸಂಪ ಅವರೇ, ನಿಮ್ಮ ಸಂಪದ ಸಾಲು ಎನ್ನುವಂತಹ ಇತ್ತೀಚೆಗೆ ಒಂದು ಪತ್ರಿಕೆ ಪ್ರಾರಂಭ ಮಾಡಿದ್ದೀರಿ. ಈ ಸಂಪದ ಸಾಲಿನ ಹಿಂದೆ ಹೋಗೋದಿದ್ರೆ ನಾವು ಎಷ್ಟು ಹಿಂದೆ ಹೋಗಬೇಕು? ಕೇಳುಗರಿಗೆ ನಮಸ್ಕಾರ. 1986ನೇ ಇಸ್ವಿಯಲ್ಲಿ ನಾನು ಸಾಗರ ಅನ್ನುವ ಮಲೆನಾಡಿನ ಹತ್ತಿರದ ಪುಟ್ಟ ಹಳ್ಳಿಯಲ್ಲಿ ಹುಟ್ಟಿದೆ. ಅದರ ನಂತರ ಅಲ್ಲಿಂದ ಶಿಕ್ಷಣ ನಂದು ಪ್ರಾರಂಭವಾಯಿತು. ಪ್ರಾಥಮಿಕ ಶಿಕ್ಷಣ ಅಲ್ಲಿ ನಮ್ಮ ಊರಿನ ಹಳ್ಳಿಯಲ್ಲಿಯೇ ಮುಗೀತು. ಅದರ ನಂತರ 8ನೇ ತರಗತಿಗೆ ಪ್ರೌಢ ಶಿಕ್ಷಣಕ್ಕೆ ನಾನು ಜೋಗಕ್ಕೆ ಸೇರಿದೆ, ಜೋಗ್ ಫಾಲ್ಸ್. ಅಲ್ಲಿ ಸೇರಿದಾಗ ನನಗಾಗಲೇ ತುಂಬ ಬಡತನ ಇತ್ತು. ನಮ್ಮ ಮನೆಯಲ್ಲಿ ಸಾಮಾನ್ಯವಾದ ಸ್ಥಿತಿ ಇತ್ತು. ಹಾಗಾಗಿ ಅಲ್ಲಿಂದನೇ ನಾನು ದುಡಿಮೆಯನ್ನು ಮಾಡಬೇಕು, ದುಡ್ಕೊಂಡು ಓದಬೇಕು ಅನ್ನುವ ಹಠ ಬಂತು. ಅದು ಬರಲಿಕ್ಕೆ ಕಾರಣ ಮುಖ್ಯವಾಗಿ ನಾನು ತುಂಬ ಕಾದಂಬರಿಯನ್ನು ಆ ಕಾಲದಲ್ಲೇ ಓದ್ತಾ ಇದ್ದೆ. ಅದೇ ಇರ್ಬೋದು ಅಂತ ಅನಿಸುತ್ತೆ. ಮುಖ್ಯವಾಗಿ ಎಂಡುಮೂರಿ ವೀರೇಂದ್ರನಾಥ್ ಅವರ ಕಾದಂಬರಿಗಳು. ಆ ಕಾದಂಬರಿಯಿಂದ ಉತ್ತೇಜಿತನಾಗಿ ನಾನು ದುಡಿಬೇಕು, ಎಲ್ಲ ಫೀಲ್ಡಲ್ಲೂ ನಾನು ಬೆಳಿಬೇಕು ಅನ್ನುವುದನ್ನು ನಾನು ನಿರ್ಧರಿಸ್ಕೊಂಡು ನನ್ನ ಕಾರ್ಯವನ್ನು ಶುರು ಮಾಡಿದೆ. ಅಡುಗೆ ಕೆಲಸ ಮಾಡೋದಾಗಿರ್ಬೋದು, ಪೇಪರ್ ಹಂಚೋದಾಗಿರ್ಬೋದು, ಹೀಗೆ ನನ್ನ ಕೆಲಸವನ್ನು ಪ್ರಾರಂಭ ಮಾಡಿದೆ. ನಾನು ಎಲ್ಲೂ ಕೂಡ ನನಗೆ ಆಗ ಮುಜುಗರ ಆಗ್ತಾಯಿತ್ತು. ನನ್ನ ವಯಸ್ಸಿನ ಎಲ್ಲ ಹುಡುಗರು ಕೂಡ ಅವರು ಹಾಯಾಗಿ ಕ್ರಿಕೆಟ್ ಆಡ್ತಾಯಿದ್ರು, ನೆಂಟರ ಮನೆಗೆ ಹೋಗಿ ಇರ್ತಾಯಿದ್ರು. ಆದರೆ ನನಗೆ ಆ ಪ್ರತಿದಿನ ರಜವನ್ನು ಕೂಡ ದುಡ್ಕೊಳ್ಳೇಬೇಕಾದ ಅವಶ್ಯಕತೆ ಇತ್ತು. ಸೊ ಅಲ್ಲಿಂದ ನನ್ನ ಅನುಭವದ ವಿಸ್ತಾರತೆ ಬೆಳೀತಾ ಬಂತು. ಆ ಕ್ಷಣದಲ್ಲೇ ನಾನು ಅಂದ್ಕೊಂಡಿದ್ದೆ, ನಾನು ತುಂಬ ಬರೀಬೇಕು, ತುಂಬ ನಾಟಕ ರಂಗಭೂಮಿಯಲ್ಲಿ ಕೆಲಸ ಮಾಡಬೇಕು. ಹಾಗೆ ಪ್ರಾರಂಭ ಮಾಡ್ತಾ ಮಾಡ್ತಾ ಆ ಕಾಲದಿಂದಲೇ ನಾನು ಪತ್ರಿಕೆಯಲ್ಲಿ ತುಂಬ ಬರಿತಾ ಇದ್ದೆ. ಅಲ್ಲಿಂದ ಸಂಪದ ಸಾಲು ಪ್ರಾರಂಭವಾಯಿತು ಅಂತ ಅಂದ್ಕೊಂಡಿದ್ದೀನಿ. ಮನೆ ಬಾಗಿಲಿಗೆ ಪತ್ರಿಕೆಗಳನ್ನು ಮುಟ್ಟಿಸ್ತಾ ಇದ್ದ ನೀವು ಈಗ ನಿಮ್ಮದೇ ಆದ ಒಂದು ಪತ್ರಿಕೆಯನ್ನು ಪ್ರಾರಂಭ ಮಾಡಿದ್ದೀರಿ. ಈ ಕನಸು ಆಗಲೇ ಇತ್ತ? ನಿಜ. ಆ ನಂತರ 8ನೇ ತರಗತಿಯಿಂದ ಓದುವಾಗ ಬರಿತಾ ಇದ್ದೆ ಅಷ್ಟೇ. ಆ ನಂತರ ನಾನು ಮೈಸೂರಿಗೆ BBMಗೆ ಸೇರಿದೆ. BBM ಓದುವಾಗ ಅಲ್ಲಿ ಪ್ರಜಾವಾಣಿಯನ್ನು ನಾನು ಹಂಚ್ತಾ ಇದ್ದೆ ಒಂದು ಅಗ್ರಹಾರದ ಏರಿಯಾದಲ್ಲಿ. ಆ ಹಂಚುವಾಗ ನಾನು ಪ್ರತಿಕ್ಷಣ ಅನ್ಕೊತಾ ಇದ್ದೆ, ನಾನು ಒಂದು ಪತ್ರಿಕೆ ಮಾಡಬೇಕು, ಈ ಸಮಾಜದ ಅಸಮಾನತೆಯನ್ನು ಹೋಗಲಾಡಿಸುವಲ್ಲಿ ನನ್ನ ಪತ್ರಿಕೆ ಶ್ರಮಿಸಬೇಕು. ಆಮೇಲೆ ನನ್ನ ಪತ್ರಿಕೆಯಲ್ಲಿ ಸಂಪದ ಸಾಲು ಅದರ ಕೆಳಭಾಗ ನಾನು ಕೋಟ್ ಕೂಡ ಮಾಡಿದ್ದೀನಿ, ಸಾಧಕರ ಸರಳ ಹಾದಿ ಅಂತ. ಪ್ರತಿಯೊಬ್ಬರಿಗೂ ಕೂಡ ಸಾಧನೆಗೆ ಇದು ದಾರಿದೀಪ ಆಗಬೇಕು ಅನ್ನೋದು ನನ್ನ ಉದ್ದೇಶ. ಅಂದರೆ ನಮ್ಮಲ್ಲಿ ಎಷ್ಟೋ ಸಮಸ್ಯೆಗಳು ಬರುತ್ತೆ, ಆ ಸಮಸ್ಯೆಗಳನ್ನು ಸವಾಲಾಗಿ ಎದುರಿಸುವಂತಹ ಮನೋಭಾವವನ್ನು ಇಂದಿನ ಯುವಕರು ಮುಖ್ಯವಾಗಿ ಮಾಡಬೇಕಾದಂಥ ಅವಶ್ಯಕತೆ ಇದೆ. ನಮ್ಮ ಮೇಲೆ ಬಿದ್ದಿರೋವಂಥ ಕಲ್ಲನ್ನು ಕೋಟೆಯಾಗಿಸಿಕೊಳ್ಳ ಅಂತಹ ಮನಸ್ಥಿತಿಯನ್ನು ನಿರ್ಮಾಣ ಮಾಡುವಲ್ಲಿ ನನ್ನ ಪತ್ರಿಕೆ ಶ್ರಮಿಸುತ್ತೆ ಅಂತ ನಾನು ನಿಮ್ಮಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಪತ್ರಿಕೆಯ ಉದ್ದೇಶ ಎಲ್ಲರಲ್ಲೂ ಒಂದು ಧನಾತ್ಮಕವಾದಂಥ ದೃಷ್ಟಿಯನ್ನು ಬೆಳೆಸಬೇಕು ಅನ್ನೋದು. ಅದು ಸಾಮಾನ್ಯವಾಗಿ ಬಡತನ ಇದ್ದರೆ ಅದೊಂದು ದೊಡ್ಡ ಸಮಸ್ಯೆ, ಇನ್ನೇನೇನು ಬೇರೆ ಬೇರೆ ಸಮಸ್ಯೆಗಳು. ಹಳ್ಳಿ ಮೂಲೆಯಲ್ಲಿ ಹುಟ್ಟಿದಾಗ ನಮಗೆ ತಕ್ಷಣಕ್ಕೆ ಬೇರೆ ಬೇರೆ ಒಳ್ಳೆ ಶಿಕ್ಷಣಗಳು ಸಿಗೋದಿಲ್ಲ, ಈ ಥರದ್ದೆಲ್ಲ. ಈ ಎಲ್ಲ ಸಂದರ್ಭದಲ್ಲಿ ವ್ಯವಸ್ಥೆಯ ವಿರುದ್ಧ ಸಿಡಿದೇಳುವಂಥ ಒಂದು ಮನಸ್ಸು ಸಿದ್ಧ ಆಗ್ತದೆ. ಈ ರೀತಿ ಮನುಷ್ಯನ ಪರಿಸರವೇ ಅನುಕೂಲ ಇಲ್ಲ, ಅವನಿಗೆ ಪರಿಸ್ಥಿತಿ ಅನುಕೂಲ ಇಲ್ಲ, ಇದ್ದಿದ್ದರೆ ಅವನು ಚೆನ್ನಾಗಿರ್ತಿದ್ದ ಅನ್ನೋ ಮಾತು ಬರ್ತದೆ. ಆದರೆ ಈ ಪರಿಸರದ ಎಲ್ಲ ಅನಾನುಕೂಲತೆಗಳನ್ನು ಮೀರಿ ಬೆಳೀಬಹುದು ಅನ್ನೋದಕ್ಕೆ ನಿಮಗೆ ಏನು ಪ್ರೇರಣೆ? ಈಗ ಇದ್ದ ಕುದುರೆಯ ನೇರಲರಿಯದವ ಅಂತ ಒಂದು ಯಾವುದೋ ಒಂದು ಕವನದ ಸಾಲು, ಕೊಟ್ಟ ಕುದುರೆಯ ನೇರಲರಿಯದೆ. ಸೊ ಹಾಗಾಗಿ ಅದನ್ನು ನಾವು ಈಗ ಇರೋ ಅವಕಾಶವನ್ನು, ಇರೋ ಸಮಸ್ಯೆಯನ್ನು ಅದು ಸವಾಲಾಗಿ ತಗೊಂಡು ನಾನು ಮಾಡಬಲ್ಲೆ, ನನಗಿರೋ ಸಮಸ್ಯೆಯನ್ನು ಧನಾತ್ಮಕವಾಗಿ ಯೋಚನೆ ಮಾಡಿ ಒಂದು ಧನಾತ್ಮಕವಾದ ಸೃಷ್ಟಿಗೆ ನಾನು ಕಾರಣ ಆಗ್ತೀನಿ ಅನ್ನೋ ಪ್ರಯತ್ನ ಪಟ್ಟಾಗ ಯಾವುದೂ ಕಷ್ಟ ಅನಿಸೋದಿಲ್ಲ. ನಾವು ಋಣಾತ್ಮಕ ಚಿಂತನೆ ಮಾಡಿದರೆ, ನೆಗೆಟಿವ್ ಆಗಿ ನಾವು ಯೋಚನೆ ಮಾಡಿದರೆ, ನಕ್ಸಲಿಸಮ್ ಆಗಿರಬಹುದು ಅಥವಾ ಸಮಾಜ ಘಾತುಕ ಶಕ್ತಿ ಆಗಿರಬಹುದು ಅಥವಾ ಈ ಥರದ ಒಂದು ಸಮಾಜವನ್ನು ಹಾಳು ಮಾಡುವಂಥ, ಸ್ವಸ್ಥ ಸಮಾಜವನ್ನು ಅಸ್ವಸ್ಥಗೊಳಿಸುವಂಥ ಇದಾಗತ್ತೆ. ಅದನ್ನು TN ಸೀತಾರಾಮ್ ಅವರು ಒಂದು ತಮ್ಮ ಸೀರಿಯಲಲ್ಲಿ ಅವ್ರು ಹೇಳ್ತಾಯಿದ್ರು, ಬಾಲ್ಯದಲ್ಲಿ ಯಾರು ಅವಮಾನ ಮತ್ತು ಕಷ್ಟವನ್ನು ಅನುಭವಿಸಿದರೆ ಆತ ಭವಿಷ್ಯದಲ್ಲಿ ದೊಡ್ಡ
ಮಹಾತ್ಮ ಆಗ್ತಾನೆ, ಇಲ್ಲ ದೊಡ್ಡ ಕ್ರಿಮಿನಲ್ ಆಗ್ತಾನೆ ಅಂತ. ನಾವು ಪರಿಸ್ಥಿತಿಯನ್ನಾಗಿರ್ಬೋದು, ಕಷ್ಟವನ್ನಾಗಿರ್ಬೋದು, ಅದನ್ನು ನಾವು ಒಂದು ಅವಕಾಶವಾಗಿ ಧನಾತ್ಮಕ ಚಿಂತನೆಯಲ್ಲಿ ತೆಗೆದುಕೊಂಡಾಗ ಇದು ಬಹಳ ಸರಳ ಅಂತ ಅನಿಸುತ್ತೆ. ಆಮೇಲೆ ನಾನು ಇಲ್ಲಿವರೆಗೆ ಮಾಡಿದ್ದು ಅಥವಾ ಬಂದಿದ್ದು ನನ್ನ ಕಷ್ಟ ಅಂತ ಅಂದ್ಕೊಳ್ಳಿಲ್ಲ. ಅದು ನನಗೊಂದು ನನ್ನ ಸಾಮರ್ಥ್ಯವನ್ನು ತೋರಿಸ್ಲಿಕ್ಕೆ ಒಂದು ಅವಕಾಶ ಅಂತ ಅಂದ್ಕೊಂಡೆ. ನೀವು ಟಿ ವಿ ಸೀರಿಯಲ್ಗಳಲ್ಲಿ ಪಾತ್ರ ಮಾಡಿದ್ದೀರಿ, ರಂಗಭೂಮಿಗಳಲ್ಲಿ ಪಾತ್ರ ಮಾಡಿದ್ದೀರಿ, ಅನೇಕ ರೀತಿಯ ಬರಹಗಳಲ್ಲಿ ತೊಡಕೊಂಡಿದ್ದೀರಿ. ಇನ್ನು ನಿಮ್ಮ ಮುಂದೆ ಇರುವಂಥ ಕನಸು ಎಂಥದ್ದು? ನಾನು ಓದಿದ BBM ಆ್ಯಂಡ್ MBA. ಆ ದೃಷ್ಟಿಯಲ್ಲಿ ಮ್ಯಾನೇಜ್ಮೆಂಟಿನ ಕಡೆ ಮುಖ ಮಾಡಿ ನಾನು ನನ್ನ ವೃತ್ತಿಯನ್ನು ಮುಂದುವರಿಸಬೇಕು ಅಂತ ಅಂದ್ಕೊಂಡಿದ್ದೀನಿ. ಬರವಣಿಗೆ, ಅದರ ಜೊತೆಗೆ ಪತ್ರಿಕೆ ನಡೆಸುವಂಥದ್ದಾಗಿರಬಹುದು ಅಥವಾ ಸಿನಿಮಾ ಧಾರಾವಾಹಿಗಳಲ್ಲಿ ಅಭಿನಯಿಸೋದಾಗಿರ್ಬೋದು, ಇದೆಲ್ಲವೂ ನನ್ನ ಹವ್ಯಾಸ. ಆಮೇಲೆ ಯಾವುದೂ ಅಸಾಧ್ಯ ಅನ್ನೋದಿಲ್ಲ, ಅದು ನನ್ನ ದೃಷ್ಟಿಕೋನ ಆಗಿರೋದಕ್ಕಾಗಿ ಪ್ರತಿಯೊಂದು ಕ್ಷೇತ್ರದಲ್ಲಿಯೂ ಕೂಡ ಸರಿಯಾದ ಪ್ರಾಮಾಣಿಕವಾಗಿ ಪ್ರಯತ್ನಪಟ್ಟು ದುಡಿದ್ರೆ ನಾವು ಉನ್ನತ ಮಟ್ಟಕ್ಕೆ ಬರಬಹುದು ಅನ್ನೋದು ನನ್ನ ಉದ್ದೇಶ. ಆ ನಿಟ್ಟಿನಲ್ಲಿ ನಾನು ಪ್ರಯತ್ನ ಪಡ್ತೀನಿ. ಕೈಗಾರಿಕೋದ್ಯಮದ ಬಗ್ಗೆ ಬಹಳ ಆಸಕ್ತಿ ಇದೆ. ನಿರ್ವಹಣೆ ನನ್ನ ಬಹಳ ಇಷ್ಟದ ಸಬ್ಜೆಕ್ಟು. ಬರವಣಿಗೆ ನನ್ನ ಹವ್ಯಾಸ. ಇದೆಲ್ಲವೂ ಸಮ್ಮಿಶ್ರವಾಗಿ ತಗೊಂಡು ಹೋಗಬೇಕು ಅನ್ನೋ ನನ್ನ ಉದ್ದೇಶ. ಯಾಕೆಂದರೆ ನನ್ನ ಪ್ರಕಾರ ಬದುಕು ಅನ್ನುವಂಥದ್ದು ಒಂದು ಸಾಂಬಾರಿದ್ದ ಹಾಗೆ. ಅಲ್ಲಿ ಎಲ್ಲ ಥರದ ವಿಷಯಗಳು ಬೇಕು. ಉಪ್ಪು, ಹುಳಿ, ಖಾರ, ಒಗ್ಗರಣೆ, ಈ ಥರ ಎಲ್ಲ ವಿಷಯಗಳು ಇದ್ದಾಗ ಆ ಬದುಕಿಗೊಂದು ಪಕ್ವತೆ ಬರುತ್ತೆ. ಸಮಾಜದ ಸೇವೆಯೊಂದಿಗೆ, ಸಮಾಜದ ಒಳ್ಳೆಯತನದ ಬೆಳವಣಿಗೆಯೊಂದಿಗೆ ನಮ್ಮ ಸ್ವ ಅಭಿವೃದ್ಧಿ, ನಮ್ಮನ್ನು ನಾವು ಬೆಳೆಸ್ಕೊಳ್ಳೋದ್ರ ಬಗ್ಗೆ ಪ್ರಯತ್ನ ಪಡಬೇಕಾಗಿದೆ. ಆ ನಿಟ್ಟಿನಲ್ಲಿ ನಾನು ಮುಂದಿನ ಹೆಜ್ಜೆಯನ್ನು ಇಡ್ತೀನಿ. ನಿಮ್ಮ ವಯಸ್ಸಿಗೆ ಹೊಂದಿ ನೀವು ಮಾತಾಡುವಾಗ ನಿಮ್ಮ ಕನಸುಗಳಾಗಲಿ ಅಥವಾ ನಿಮ್ಮ ಸಾಧನೆ ಆಗಲಿ ಅದು ಸ್ಟೇಟ್ಮೆಂಟ್ ಆಗಿ ನಮಗೆ ಕೇಳ್ತದೆ. ಅಂಥ ಒಂದು ಉತ್ಸಾಹ ಅಂತೂ ಬಹಳ ಸಹಜವಾದ ಸಂಗತಿ ಆ ವಯಸ್ಸಿಗೆ. ಈ ಎಲ್ಲ ರೀತಿಯ ಪ್ರಯತ್ನಗಳನ್ನು ಮಾಡ್ತಾ ಇದ್ದೀರಿ. 10 ಮುಖಗಳಲ್ಲಿ ಬೆಳಿಬೇಕು ಅನ್ನೋ ಆಸೆ ಇದೆ. ಅದು ಸಾಮಾನ್ಯವಾದ ಸಂಗತಿ ಅಂತಂದರೆ, ಯಾವುದೋ ಒಂದು ವಿಷಯದಲ್ಲಿ ಪೂರ್ಣವಾಗಿ ತೊಡಗಿಕೊಳ್ಳದೆ ಇದ್ದರೆ ಆ ವಿಷಯದಲ್ಲಿ ಮಾಸ್ಟರಿ ಮಾಡೋದು ಕಷ್ಟ ಆಗ್ತದೆ ಅನ್ನೋದು ಅದಿರಬಹುದು. ಈಗ ನನ್ನ ಪ್ರಕಾರ ಒಂದು ತತ್ವ ಏನಂತಂದರೆ, ಮಾಸ್ಟರ್ ಆಫ್ ಆಲ್, ಜಾಕ್ ಆಫ್ ನನ್ ಆಗೋದು ಬೇಡ. ಮಾಸ್ಟರ್ ಆಫ್ ಒನ್, ಜಾಕ್ ಆಫ್ ಆಲ್ ಆಗಬೇಕು ಅನ್ನೋದು ನನ್ನ ಉದ್ದೇಶ. ಯಾವುದೋ ಒಂದು ವಿಷಯದಲ್ಲಿ ಪ್ರಬುದ್ಧನಾಗಿ ಕೆಲವೊಂದು ವಿಷಯಗಳಲ್ಲಿ ಎಲ್ಲದನ್ನು ತಿಳ್ಕೊಂಡಿರಬೇಕು, ಒಂದು ವಿಷಯದಲ್ಲಿ ಪಕ್ವತೆ ಆಗಬೇಕು. ಅದು ನಿರ್ವಹಣೆ ಮತ್ತು ಉದ್ಯಮದಲ್ಲಿ ನಾನು ಆ ನಿಟ್ಟಿನಲ್ಲಿ ನನ್ನ ಮುಖ್ಯ ಉದ್ದೇಶ. ಅದರ ಜೊತೆಗೆ ಈ ಎಲ್ಲ ನನ್ನ ಹವ್ಯಾಸಗಳನ್ನು ಬೆಳೆಸ್ಕೊಂಡು ಹೋಗೋ ಪ್ರಯತ್ನವನ್ನು ಮಾಡ್ತೇನೆ. ಒಂದು ಹಡಗು, ಇದು 2-3 ಹಡಗಿನಲ್ಲಿ ನಾನು ಕಾಲಿಟ್ಕೊಂಡು ಹೋಗುವಂಥದ್ದಲ್ಲ. ಒಂದೇ ಹಡಗಿನಲ್ಲಿ, ಒಂದೇ ದೋಣಿಯಲ್ಲಿ ಇರುವಂಥ ಎಲ್ಲ ತರಹದ ಸರಕು ಅಂತ ನಾನು ಭಾವಿಸ್ತೇನೆ. ಹಾಗಾಗಿ ಇದು ಸಾಧ್ಯ ಆಗತ್ತೆ ಅಂತ ಅಂದ್ಕೊಂಡಿದ್ದೀನಿ. 10 ಮುಖಗಳಲ್ಲಿ ಬೆಳೆದು ಇಡೀ ಬದುಕನ್ನು ತುಂಬಿಕೊಳ್ಳುವಂಥ ಹಂಬಲವನ್ನು ಹೊತ್ತಿದ್ದೀರಿ. ಮನಸ್ಸಿದ್ದರೆ ಮಾರ್ಗ ಇದೆ ಅನ್ನುವ ಛಲ ನಿಮ್ಮದು. ನಿಮ್ಮ ಛಲಕ್ಕೆ ಬಲ ಬರಲಿ ಅಂತ ನಾವು ಹಾರೈಸ್ತೇವೆ. ನಮಸ್ಕಾರ. ನಮಸ್ಕಾರ.